ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ 5 ನಿಮಿಷದಲ್ಲಿ ಚಿಕನ್ ಸುಕ್ಕ ಹೆಂಗೆ ಮಾಡೋದಂತ ನೋಡೋಣ ನೋಡ್ರಿ. ಜಾಬ್ ಮಾಡೋರು ಮತ್ತು ಬ್ಯಾಚುಲರ್ಸ್ ಈಸಿಯಾಗಿ ಮಾಡ್ಕೋಬೋದು. ಇದು ಏನು ಜಾಸ್ತಿ ಮಸಾಲ ಇರಲಾರ್ದೆ ಫಾಸ್ಟಾಗಿ 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದ್ರಿ. ಇದು ಇನ್ನೂ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ಬನ್ನಿ ಸ್ನೇಹಿತರೆ, ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ನಾನು ಅಂತಂದ್ರೆ, ಇದು ಸಿಂಪಲ್ ಆಗಿ ಒಂದು ಚಿಕನ್ ರೆಸಿಪಿ ಮಾಡ್ತಾ ಇದ್ದೀನಿ. ಕಬಾಬ್ ತರ ಮಾಡೋದು. ಆದ್ರೆ ಇದಕ್ಕೇನದ ಕಬಾಬ್ ಪೌಡರ್ ಮಿಕ್ಸ್ ಮಾಡೋದಿಲ್ಲ, ಯಾವ ಮಸಾಲ ಹಾಕೋದಿಲ್ಲ. ಬರೀ ಉಪ್ಪು, ಖಾರ, ಅರಿಶಿಣ, 1-2-3 ಟೊಮಾಟೊ ಹಣ್ಣು ತಗೊಂಡು ಸಿಂಪಲ್ ಆಗಿ ಕಬಾಬ್ ಮಾಡೋ ತರಾನೇ ಎಷ್ಟು ಟೇಸ್ಟಿಯಾಗಿ ಚಿಕನ್ ಹೆಂಗ್ ಮಾಡಮಂತ ನೋಡಮ್ ಬರ್ರಿ ಗಾಯ್ಸ್. ಬರ್ರಿ, ಈಗ ಹೊಲಿ ಚಾಲು ಮಾಡ್ಕೋತೀನಿ. ಹೊಲಿಗೆ ಒಂದ್ ಕಡಾಯಿ ಇಟ್ಕೊಂಡಿನಿ ನಾನು. ಬರ್ರಿ, ಇದಕ್ಕೆ ಎಣ್ಣೆ ಹಾಕೋತೀನಿ. ಏನೇನು ಹಾಕಮಂತ ನೋಡಮ್ ಬರ್ರಿ. 1-4 ಚಮಚ ಎಣ್ಣೆ ಸೇರಿಸ್ಕೋತೀನಿ ನಾನು. ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕೊಂಡು ಎಣ್ಣೆಗೆ ನೋಡ್ರಿ ಸುಕ್ಕ ಮಾಡ್ದಂಗೆ ಮಾಡ್ತೇನ್ರಿ. ಇದು ಯಾವ ಮಸಾಲ ಇರ್ಲಾರ ನೋಡ್ರಿ, ಇಷ್ಟು ಟೇಸ್ಟ್ ಆಗ್ತದೆ. ಇದು ಚಪಾತಿ ಒಳಗೆ ತಿಂದ್ರೆ ಭಾರಿ ಸೂಪರ್ ಆಗ್ತದೆ ನೋಡ್ರಿ ಚಿಕನ್. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡ್ರಿ ಫ್ರೆಂಡ್ಸ್. ಇದು 1 kg ಚಿಕನ್ ಆದ್ರಿ. ತೊಳೆದ ಕೇಸಿ ಇಟ್ಕೊಂಡಿನಿ ನಾನು. ಸ್ವಚ್ಛ 1-2-3 ನೀರಾಗ ತೊಳ್ಕೊಂಡಿನಿ ಚಿಕನ್. ಮತ್ತೇನಾದಂತಂದ್ರ 4 ಟೊಮಾಟೊ ಹಣ್ಣು ಕಟ್ ಮಾಡ್ಕೊಂಡಿನಿ. 4 ಟೊಮಾಟೊ ಹಣ್ಣು ಹಾಕೋತೀನಿ ನೋಡ್ರಿ. ಇವಾಗ ಎಣ್ಣೆ ಕಾಯ್ದದ ಚಂದನಾಗಿ. ಈಗ ಟೊಮಾಟೊ ಹಣ್ಣು ಹಾಕೊಂಡ್ಬಿಡ್ತೀನಿ ನಾನು. ಒಂದು ಚಮಚ ಉಪ್ಪು ಹಾಕೊಂಡ್ಬಿಡ್ತೀನಿ ನಾನು ಇವಾಗ. ಯಾಕಂದ್ರೆ ಟೊಮಾಟೊ ಹಣ್ಣು ಜಲ್ದಿನೇ ಮೆತ್ತಗೆ ಹಾಕಾವ ನೋಡ್ರಿ ಉಪ್ಪು ಹಾಕಿ ಕುದಿಸ್ಕೊಂಡ್ರೆ. ಇದಕ್ಕೇನು ಚಿಕನ್ ಮಾಡ್ಬೇಕಾದ್ರೆ ಏನು 7-8 ಐಟಮ್ ಯಾವ ಬೇಕೇ ಆಗಲ್ಲ. ಇದು ಒಂದು ಟೊಮಾಟೊ ಹಣ್ಣು ಉಪ್ಪು ಖಾರ ಇದ್ರೆ ಸಾಕು ನೋಡ್ರಿ. ಸಿಂಪಲ್ ಆಗಿ ಭಾರಿ ಆಗ್ತದ್ರಿ ರೆಸಿಪಿ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡ್ರಿ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಫ್ರೆಂಡ್ಸ್. 1 ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿನಿ ನೋಡ್ರಿ ಟೊಮಾಟೊ ಹಣ್ಣು. ಈ ಟೈಮ್ದಾಗೆ ನಾನೇನಾಗ ಈಗ ಖಾರ, ಅರಿಶಿನ ಪುಡಿ ಹಾಕ್ತೀನಿ. ಇವಾಗ ಖಾರದ ಪುಡಿ ಹಾಕೋತೀನಿ ನೋಡ್ರಿ ನಾನು. ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋಬೋದ್ರಿ ಖಾರ. ನಮ್ಗೆ ಎಷ್ಟು ಬೇಕಷ್ಟು ಸಾಕು ನೋಡ್ರಿ. ಸಾಕು ನಮ್ಗೆ ಖಾರ. 1/2 ಚಮಚದಷ್ಟು ಅರಿಶಿನ ಪುಡಿ ಹಾಕೊಂಡ್ಬಿಡ್ತೀನಿ. ಆಯ್ತು ನೋಡ್ರಿ. ಈ ಚಿಕನ್ ಮಾಡೋದು ಸಾಮಾನ್ಯಗಳು ಇಷ್ಟೇ ನೋಡ್ರಿ. ಇದಕ್ಕೆ ಸಿಂಪಲ್ ಆಗಿ ನೋಡ್ರಿ ಭಾರಿ ಆಗ್ತದೆ ಇದು. 1 ನಿಮಿಷ ಇದು ಇಷ್ಟೇ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ಟೊಮಾಟೆಯನ್ನು. ಮತ್ತೆ ಖಾರದ ಪುಡಿ ಹಾಕ್ಕೊಂಡು ನೋಡ್ರಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊತೀನಿ. ಮತ್ತೆ ಬ್ಯಾಚುಲರಿಗೇ ಭಾಳ ಫಾಸ್ಟಾಗಿ ಮಾಡ್ಕೊಳ್ಳಿ, ಭಾಳ ಈಸಿ ಆದ ರೆಸಿಪಿ ನೋಡ್ರಿ ಇದು. ಸ್ವಲ್ಪ ಎಣ್ಣೆಗೆ ಕುದಿಸ್ಕೊಂಡ್ಬಿಡ್ತೀನಿ ರೀ ಇದಕ್ಕಿಷ್ಟೇ. ಸಾಕು ನೋಡ್ರಿ ಫ್ರೆಂಡ್ಸ್. ಇಷ್ಟು ಕುದ್ರೆ ಈ ಟೈಮ್ದಾಗೆ ನಾನು ಚಿಕನ್ ಹಾಕೊಂಡ್ಬಿಡ್ತೀನಿ. ಇದಕ್ಕೆ ಚಿಕನ್ ತೊಳೆದು ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಚಿಕನ್ ಸೇರಿಸ್ಕೊಂಡ್ಬಿಡ್ತೀನಿ ನೋಡ್ರಿ. ಚೆನ್ನಾಗಿ ಇದಕ್ಕೆ ಒಂದು ಮಿಕ್ಸ್ ಮಾಡ್ಕೊತೀನಿ. ನೀರೇನು ಹಾಕೋದೇ ಬೇಡ್ರಿ ಇದಕ್ಕೆ. ಇಷ್ಟೇ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕೆ. ಇವಾಗ ಚೆಂದ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿನಿ. ಇದಕ್ಕೆ ಏನದ 1-2 ನಿಮಿಷ ಡಕ್ಕ ಮುಚ್ಚಿ ಕುದಿಸ್ತೀನಿ. ಮತ್ತೆ ನೋಡೋದು. ಆಯ್ತು ನೋಡ್ರಿ ಫ್ರೆಂಡ್ಸ್, ದಿಢೀರ್ ಅಂತೇಳಿ 5 ನಿಮಿಷದಾಗ ಚಿಕನ್ ಮಾಡೋದು ಆಯ್ತು, ಕಂಪ್ಲೀಟ್ ಆಯ್ತು ನೋಡ್ರಿ. ಇದು ಆಗ್ಯದ ನೋಡ್ರಿ, ಸೂಪರಾಗಿ ಬಂದ ನೋಡ್ರಿ. ಪೀಸನ್ನು ಕುದ್ದಾವ. ಇವಾಗ ಏನಾದಂದ್ರೆ ಸ್ವಲ್ಪ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ಬಿಡ್ತೀನಿ ರೀ ನಾನು. ಯಾವ ಮಸಾಲ ಇರಲಾರ್ದು ಚಿಕನ್ ಗ್ರೇವಿ ಮಾಡೋದು ನೋಡ್ರಿ. ಇದು ಚಪಾತಿ, ಜೋಳದ ರೊಟ್ಟಿ ಜೊತೆ ಭಾರಿ ಕಾಂಬಿನೇಷನ್ ನೋಡ್ರಿ. ಚಪಾತಿ ಜೊತೆ ತಿಂದ್ರೆ ಸ್ವರ್ಗನೇ ನೋಡ್ರಿ. ಎಷ್ಟು ಸೂಪರ್ ಆಗ್ತದೆ ನೋಡ್ರಿ. ಹಾಗೆ ನೋಡ್ರಿ ಚಿಕನ್ ಫ್ರೈ 1-2-3 ಐಟಮ್ ಹಾಕಿ ಮಾಡಿ ನೋಡ್ರಿ. ಸೂಪರ್ ಆಗ್ತದೆ ನೋಡ್ರಿ. ಇದು ಚಪಾತಿ ಜೊತೆ ಅಂತ ಭಾರಿ ಕಾಂಬಿನೇಷನ್ ರೀ. ಬಡ್ಸಾಕತ್ತೀನಿ ನೋಡ್ರಿ ಇವಾಗ. ಆಯ್ತು ನೋಡ್ರಿ ಫ್ರೆಂಡ್ಸ್, ಬಡಿಸೀನಿ. ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ನೋಡ್ರಿ ಇದು. ನೀವು ಈ ರೀತಿ ಟ್ರೈ ಮಾಡ್ರಿ. ಆಯ್ತು ನೋಡ್ರಿ. ಇವಾಗ ಚಿಕನ್ ಗ್ರೇವಿ ನೋಡ್ರಿ. ಚಿಕನ್ ಪೀಸ್ಗಳು ಹೆಂಗೆ ಕುದ್ದಾವ ಅಂತ ತೋರಿಸ್ತೀನಿ ನೋಡ್ರಿ. ಈಗ ಕೈಲಿಂದ ಹೊಡೆದ್ರೆ ಹೊಡಿತಾವ ನೋಡ್ರಿ. ಎಷ್ಟು ಸ್ಮೂತಾಗಿ ಚಿಕನ್ ಕುದ್ದದ್ ನೋಡ್ರಿ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡ್ರಿ. ಭಾರಿ ಸೂಪರ್ ಆಗ್ಯದ ನೋಡ್ರಿ. ಈ ರೀತಿ ಮಾಡ್ಕೊಂಡು ತಿಂದ್ರೆ ರುಚಿ ನೋಡ್ರಿ ಭಾರಿ ಆಗಿರ್ತದೆ ನೋಡ್ರಿ ಗ್ರೇವಿ.